ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಿರೋರೆಲ್ಲರೂ ಪ್ಲೀಸ್ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೈಟ್ ಪೂಜೆ ಮತ್ತು ಹೋಮಗಳೆಲ್ಲ ಇತ್ತು, ಆ ವಿಡಿಯೋ ನಾನು ತೋರಿಸಿದ್ದೀನಿ. ಇದು ಮಾರ್ನಿಂಗ್ ಪೂಜೆದು. ಮಾರ್ನಿಂಗ್ ಏನೆಲ್ಲ ಪೂಜೆ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಗಂಗೆ ಪೂಜೆ ನಡೀತಾ ಇದೆ. ಹಾಗೆ ಹಸುವಿಗೂ ಪೂಜೆ ಮಾಡ್ತಾರೆ, ಹಸು ಕರು ಎರಡಕ್ಕೂ ಪೂಜೆ ಮಾಡ್ತಾರೆ. ಇಲ್ಲಿ ಪೂಜೆ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು 6 ಗಂಟೆ ಆದಾಗ. ಆಲ್ರೆಡಿ ಸ್ವಲ್ಪ ಬೆಳಕು ಬಂದಿದೆ, ಆಗ ಪೂಜೆ ಮಾಡ್ತಾ ಇದ್ದೀನಿ ನಾನು. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಇವರಿಬ್ಬರು ನಮ್ಮ ಅಕ್ಕವ್ರ ಅತ್ತೆ ಮಾವ ಪೂಜೆ ಮಾಡ್ತಾ ಇರೋದು. ಹಾಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಪೂಜಾರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂತ ಕೂಡ. ಬೆಳಿಗ್ಗೆನೂ ಸಹ ಎಷ್ಟೇ ಲೇಟ್ ಆದ್ರೂ ಡೀಟೈಲ್ ಆಗಿ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ 5 ಜನ ಮುತ್ತೈದೆಯವ್ರ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ. ಇವರೇ ಗಂಗೆ ತಗೊಂಡೋಗೋರು ಕೂಡ ಆಗಿರ್ತಾರೆ. ಇಲ್ಲಿ ಕೂಡ ಮನೆ ದೇವರು ಫೋಟೋ ಇಟ್ಟು ಪೂಜೆ ಮಾಡಿ, ಕಳಶ ಇಟ್ಟು ಮತ್ತು 5 ಬಿಂದಿಗೆ ಇಟ್ಟು ಪೂಜೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಪೂಜೆ ಮಾಡ್ತಿರೋರು ಸೀರೆ ಉಟ್ಕೊಂಡಿರೋರು ಇಬ್ಬರು, ನಮ್ಮ ದೊಡ್ಡಮ್ಮ, ಒಬ್ಬರು ನಮ್ಮ ಆಂಟಿ, ಇನ್ನೊಬ್ಬರು ನಮ್ಮ ಅಕ್ಕ ನಾದ್ನಿ. ವೈಟ್ ಡ್ರೆಸ್ ಹಾಕೊಂಡಿರೋರು ಅವರು ನಮ್ಮ ದೊಡ್ಡಕ್ಕ ಪುಷ್ಪ ಅಂತ. ಗಂಗೆ ಪೂಜೆ ಆಲ್ಮೋಸ್ಟ್ ಆಗಿದೆ. ಇಲ್ಲಿ ಆಲ್ರೆಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೇ ಪೂಜೆ ಮುಗಿಯೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಆಲುಕ ಶಾಸ್ತ್ರ ಅರೌಂಡ್ 6 ಗಂಟೆ 6:15 ಒಳಗಡೆ ಆಗಬೇಕಿತ್ತು, ಸೂರ್ಯೋದಯ ಹುಟ್ಟೋದಕ್ಕಿಂತ ಮುಂಚೆ. ಇವ್ರು 5 ಜನಕ್ಕೂ ಮೊದಲು ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಈ ಶಾಸ್ತ್ರ ಮುಗಿಸ್ಕೊಂಡು ಗಂಗೆ ವಿಸರ್ಜನೆ ಅಂತ ಮಾಡ್ತಿದ್ದಾರೆ. ಗಂಗೆ ವಿಸರ್ಜನೆಯನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ, ದೇವ್ರ ಫೋಟೋ ಮತ್ತು ಕಳಶ ಎಲ್ಲ ತಗೊಂಡು. ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಅಂದರೆ ಕೆಲವೊಂದು ಶಾಸ್ತ್ರಗಳು ಮಿಸ್ ಆಗಿದೆ. ತುಂಬ ಶಾಸ್ತ್ರಗಳನ್ನ ಮಾಡಿದ್ರು. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂದರೆ ಸೇರೊದಿಯೋ ಶಾಸ್ತ್ರ ಅಂತ ಹೇಳ್ತಾರೆ, ಅದು ಮಿಸ್ ಆಗಿದೆ. ಇಲ್ಲಿ ನಮ್ಮ ಅಕ್ಕ ಕಳಶ ತಗೋತಾ ಇದ್ದಾರೆ. ಇವ್ರು ಕಳಶ ತಗೊಂಡು ಮುಂದೆ ಬಂದ್ಮೇಲೆ ಬಿಂದಿಗೆ ಕೊಡ್ತಾರೆ, ಅಂದರೆ ಗಂಗೆ ಅಂತ ಹೇಳ್ತಾರೆ ಅದನ್ನ. ಇಲ್ಲಿ ಗಂಗೆ ತಗೋತಾ ಇರೋದು ನಮ್ಮ ಅಕ್ಕ, ಇವರು ನಮ್ಮ ದೊಡ್ಡಮ್ಮನ ಮಗಳು. ಇಲ್ಲಿ ಗಂಗೆ ಪೂಜೆ ಮತ್ತೆ ಹಸುಗೂ ಕೂಡ ಇಲ್ಲೇ ಪೂಜೆ ಮಾಡಿದ್ದೀವಿ. ಇಲ್ಲಿ ಗಂಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಗಂಗೆ ತಗೊಂಡು ಹೋಗ್ತಾ ಇರೋದು. ಫೋಟೋ ಇಟ್ಕೊಂಡಿರೋರೆ ನಮ್ಮ ಭಾವ, ನಮ್ಮ ಅಕ್ಕನ ಗಂಡ. ಮನೆ ಹತ್ರನೇ ಗಂಗೆ ಪೂಜೆ ಮಾಡಿದ್ದು, ಅಂದರೆ ನೀರಿರೋ ಜಾಗ ಎಲ್ಲಿರುತ್ತೋ ಅಲ್ಲಿ ಗಂಗೆ ಪೂಜೆ ಮಾಡೋದು. ಮನೆ ಹತ್ರ ಕರ್ಕೊಂಡು ಬಂದು ಹಸುವಿನೂ ಕರ್ಕೊಂಡು ಬಂದಿದ್ದಾರೆ. ಮಂಗಳಾರತಿ ತೆಗೆದು ಒಳಗೆ ಹಸು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಸು ತುಂಬ ಚೆನ್ನಾಗಿ ಹೋಯ್ತು ಒಳಗಡೆ, ಸ್ವಲ್ಪನೂ ಗಾಬರಿ ಆಗಲಿಲ್ಲ, ಹೆದರಲಿಲ್ಲ. ಟೈಲ್ಸ್ ಜಾರುತ್ತೆ ಅಂತ ಒಂದು ಕಾಟನ್ನ ಬಟ್ಟೆ ಹಾಸಿದ್ರು. ಒಳಗಡೆ ಹೋಗಿ ಹೊರಗಡೆ ಬರೋ ಗಂಟ ಅದು ಗಾಬರಿ ಏನಾಗಲಿಲ್ಲ. ಹಸುನ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹಾಲು ಕರೀತಾರೆ. ಹಸು ಬಂದಷ್ಟು ಈಸಿಯಾಗಿ ಕರು ಬರಲಿಲ್ಲ, ಅದು ಸ್ವಲ್ಪ ಎದುರುಕೊಂತು. ಜನಗಳನ್ನ ನೋಡಿ ಸ್ವಲ್ಪ ಮುಂದೆ ಬರೋಕ್ಕೆ ಅದು ಭಯ ಪಡ್ತು. ಅದಕ್ಕಾಗಿ ಹಸುನ ಹೊರಗಡೆನೆ ಪೂಜೆ ಮಾಡಿ ಅದಕ್ಕೆ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಪೂಜೆ ಮಾಡಿದ್ರು. ಫೋಟೋ ಕಳಶ ಎಲ್ಲ ತಂದು ದೇವ್ರ ಮನೇಲಿ ಇಡ್ತಾ ಇದ್ದಾರೆ ನೋಡಿ. ಇಲ್ಲಿ ಹೊರಗಡೆನೆ ನಿಲ್ಲಿಸಿ ಪೂಜೆ ಮಾಡ್ತಾ ಇದ್ದಾರೆ ಹಸು ಮತ್ತು ಕರು ಎರಡಕ್ಕೂ. ಇದೆಲ್ಲ ಮಾಡೋ ಅಷ್ಟರಲ್ಲಿ ದೇವ್ರ ಮನೇಲಿ ದೇವ್ರ ಪೂಜೆ ಕೂಡ ಮಾಡಿಸಿದ್ರು. ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಕ್ಸ್ ಆಗಿದೆ. ಇಲ್ಲಿ ಕಿಚನ್ನಲ್ಲಿ ಒಲೆ ಪೂಜೆ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡೋ ಅಷ್ಟರಲ್ಲಿ 6:15 ಆಗಿತ್ತು. ಒಲೆ ಪೂಜೆ ಮಾಡಿ ಹಾಲು ಉಕ್ಕಿಸ್ತಾ ಇದ್ದಾರೆ. ಹಾಲು ತುಂಬ ಚೆನ್ನಾಗಿ ಹಾಲು ಉಕ್ತು. ಶಾಸ್ತ್ರದ ಪ್ರಕಾರ 3 ಸಲ ಹಾಲು ಉಕ್ಕಿಸ್ಬೇಕಂತೆ, 3 ಸಲನೂ ಹಾಲು ಉಕ್ತು. ಇಷ್ಟಾದರೆ ಗೃಹ ಪ್ರವೇಶ ಆದಂಗೆ ನಮ್ಮ ಕಡೆ. ಇಲ್ಲಿ ಹಾಸನ ಸೈಡು ಇನ್ನೂ ಪೂಜೆಗಳೆಲ್ಲ ಇತ್ತು. ಹಾಲು ಉಕ್ಸೋ ಶಾಸ್ತ್ರ ಎಲ್ಲ ಆದಮೇಲೆ ಹೊಸ ಪಾತ್ರೆಯಲ್ಲಿ ಅನ್ನ ಮಾಡಿ ಅದಕ್ಕೆ ಅರಿಶಿನ ಹಾಕಿ ಮನೆ ಸುತ್ತ ಪೂಜೆ ಮಾಡ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಈ ಥರ ಮನೆ ಮುಂದೆ ಬಾಳೆ ಗಿಡ ನೆಟ್ಟಿರ್ತಾರೆ. ಆ ಗಿಡಕ್ಕೂ ಈ ಥರ ಪೂಜೆ ಮಾಡ್ತಾರೆ. ಎಲ್ಲ ಅರಿಶಿನ ಕುಂಕುಮ ಹಾಕಿ ಅನ್ನ ಹಾಕಿ ಪೂಜೆ ಮಾಡ್ತಾರೆ. ಹೊಸ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡು ಬಂದರೆ ಅದನ್ನ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಈ ಶಾಸ್ತ್ರನ ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಇಷ್ಟನ್ನು ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಮನೆಯಿಂದ 3 ಕಿಲೋಮೀಟರ್ ದೂರ ಇದೆ, ಬಸವೇಶ್ವರ ದೇವಸ್ಥಾನ ಅಂತ. ಅಲ್ಲಿ ತುಂಬ ಪವರ್ಫುಲ್ ಅಂತ ಕೇಳಿದ್ವಿ. ಅಲ್ಲಿ ಹೋಗಿ ಬರೋಣ ಅಂತ ಎಲ್ಲರೂ ಹೋದ್ವಿ. ನಾವು ಬೆಂಗಳೂರಿಂದ ಹೋದವ್ರು ಎಲ್ಲರೂ ಹೋಗಿದ್ದೀವಿ. ಇದು ತುಂಬ ಹಳೆಯ ದೇವಸ್ಥಾನ, ಹೊಸ್ದಾಗಿ ಈಗ ಕಟ್ಟುತ್ತಾ ಇದ್ದಾರೆ, ಎಲ್ಲನ ರೆಡಿ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ತುಂಬ ವಿಶಾಲವಾಗಿ ಜಾಗ ಇದೆ. ಹೂವು ಕಾಯಿ ಹಣ್ಣು ಬೇಕಂದರೆ ಇಲ್ಲೇ ಸಿಗುತ್ತೆ. ದೇವಸ್ಥಾನ ಹತ್ರ ಇರೋದ್ರಿಂದ ತುಂಬ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ರಿಂದ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ತುಂಬ ವಿಶಾಲವಾಗಿದೆ ನೋಡಿ. ಈ ಥರ ದೇವಸ್ಥಾನದ ಪಕ್ಕದಲ್ಲೇ ದೊಡ್ಡದಾದ ಕಲ್ಯಾಣಿ ಇದೆ, ಅದರಲ್ಲಿ ಸ್ವಲ್ಪ ನೀರಿದ್ವು. ಕಲ್ಯಾಣಿ ಒಳಗಡೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ದೊಡ್ಡದಾಗೇ ಇತ್ತು ಕಲ್ಯಾಣಿ. ನೀರು ಸ್ವಲ್ಪ ಕಡಿಮೆ ಇದ್ವು ಅನಿಸುತ್ತೆ. ಮಳೆಗಾಲದಲ್ಲಿ ಮಳೆ ಬರೋ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅನಿಸುತ್ತೆ ನೋಡಿ. ಈ ಥರ ದೊಡ್ಡದಾಗಿ ಇರುತ್ತೆ ಕಲ್ಯಾಣಿ. ಕಲ್ಯಾಣಿ ಸುತ್ತಲೂ ತುಂಬ ಜಾಗ ಇದೆ, ತುಂಬ ವಿಶಾಲವಾಗಿದೆ. ದೇವಸ್ಥಾನದ ಪಕ್ಕದಲ್ಲೇ ಇರೋದು ಕಲ್ಯಾಣಿ. ನಾವು ದರ್ಶನ ಮುಗಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸಿದ್ವಿ. ಅರ್ಚನೆ ಎಲ್ಲ ಮುಗಿಸ್ಕೊಂಡು
ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ. ನಾವಿಷ್ಟು ಜನ ಹೋಗಿದ್ವಿ, ಇನ್ನೂ ಸ್ವಲ್ಪ ಜನ ಇದ್ದಾರೆ. ಪ್ರಸಾದ ಅಂತ ಅಲ್ಲೇ ಕೊಡ್ತಾ ಇರ್ತಾರೆ, ಲಾಡು ಪ್ರಸಾದ ಅಲ್ಲೇ ತೊಗೊಂಡು ನಾವು ಅಲ್ಲೇ ತಿಂತ ಕೂತ್ಕೊಂಡಿದ್ವಿ. ಜನ ಏನು ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ನಾವು ಮಧ್ಯಾಹ್ನ ಟೈಮ್ ಹೋಗಿದ್ದು. ಹೊರ್ಗಡೆಯಿಂದ ನೋಡೋಕೆ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಇಲ್ಲಿ ಮದುವೆ ಎಲ್ಲ ಆಗ್ತಾ ಇತ್ತು, ಯಾವುದೋ ಮದುವೆ ಬೇರೆ ನಡೀತಾ ಇತ್ತು ಇಲ್ಲಿ. ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ ಗೃಹ ಪ್ರವೇಶದ ಹತ್ರ. ಅಲ್ಲಿ ಕೆಲವೊಂದು ಶಾಸ್ತ್ರಗಳು ಆಗ್ತಾ ಇತ್ತು. ನಾವು ವಾಪಸ್ ಬೆಂಗಳೂರಿಗೆ ಬರೋರಿದ್ವಿ, ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು, ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ಪೂರಿ, ಸಾಗು, ಪಲಾವು, ಪಾಯಸ, ಒಬ್ಬಟ್ಟು ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನಾನು ಎಲ್ಲನೂ ಹಾಕಿಸ್ಕೊಂಡು ಟೇಸ್ಟ್ ನೋಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನಮ್ಮ ಅಕ್ಕ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನಾವು ಹೊರಟ್ವಿ, ದೇವ್ರು ಕೂಡ ವಾಪಸ್ ಹೊರಟು. ಅರೌಂಡ್ 4 ಗಂಟೆ ಆಗಿತ್ತು ಅನಿಸುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.